ದೆಹಲಿಯಲ್ಲಿ ಬೆಳವಣಿಗೆ ಆಗ್ತಾ ಇದ್ದಂತೆ ಈ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತಂಡೋಪತಂಡವಾಗಿ ಸಚಿವರು ಹೋಗಕ್ಕೆ ಶುರು ಮಾಡ್ಬಿಟ್ರು. ಯಾಕೆ ಹೋದ್ರು ಅಂತ ಪ್ರಶ್ನೆ ಬಂದಾಗ ಇಲ್ಲ ಹಂಗೆ ಬಂದ್ವಿ, ಅವ್ರು ಬೆಂಗಳೂರಿಗೆ ಬಂದಿರಲ್ಲ ಹಂಗೆ ಮೀಟ್ ಆಗಿ ಬಂದಿದ್ವಿ ಅಂತಿದ್ದಾರೆ. ಈ ಸಂದರ್ಭದಲ್ಲಿ ಹಂಗೆ ಹೋಗಿ ಮೀಟ್ ಆಗಕ್ಕಾಗತ್ತೆಯೇ? 5 ವರ್ಷ CM ನಾನೇ ಅಂತ ಸಿದ್ದರಾಮಯ್ಯನವರಲ್ಲಿ ಗುಡುಗಿದ್ದಾರೆ ದೆಹಲಿಯಲ್ಲಿ. ಸೊ ಹಾಗಾಗಿ ಏನಾಯಿತು ದೆಹಲಿಯಲ್ಲಿ ಹೇಳಿ ಸಾರ್ ನೀವು ಅಂತೇಳಿ AIC ಅಧ್ಯಕ್ಷರನ್ನೇ ಕೇಳಕ್ಕೆ ಸಚಿವರು ಹೋಗ್ಬಿಟ್ಟಿದ್ದಾರೆ. ವೆರಿ ಗುಡ್. ಪೂರ್ವಾನುಮತಿ ಇಲ್ಲದೆ ಖರ್ಗೆಯನ್ನು ಭೇಟಿಯಾಗಿದ್ದಾರೆ ಸಚಿವರು. ಖರ್ಗೆ ಭೇಟಿ ಬಳಿಕ ಸಚಿವರು ಮೌನವಾದರೇಕೆ ಅನ್ನುವಂಥ ಪ್ರಶ್ನೆ. ಸಹಜ ಭೇಟಿ ಅಂತ ಹೇಳಿ ಹೊರಟಂಥ ಬಹುತೇಕ ಸಚಿವರು ಸೈಲೆಂಟಾಗಿ ಆಚೆ ಬಂದ್ಬಿಟ್ಟು ಇಲ್ಲ ರೀಪ ಸೌಜನ್ಯಯುತವಾದಂಥ ಭೇಟಿ ಅಂದ್ಕೊಂಡು ಹೇಳಿ ಆಚೆ ಬಂದಿದ್ದಾರೆ. ಏನು ಬೈದ್ಗಿದ್ದು ಕಳಿಸ್ಬಿಟ್ರ ಖರ್ಗೆ ಅವ್ರಿಗೆ, ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲ ಹೋಗಿ ಎತ್ಲಾಗ ಅಂತೇಳಿ ವಾರ್ನ್ ಮಾಡಿ ಕಳಿಸಿರ್ಬೇಕು. ಏನು ಪದೇ ಪದೇ ಇದನ್ನೇ ಮಾಡ್ಕೊಂಡು ಕೂತಿದ್ರೆ ರಾಜ್ಯದಲ್ಲಿ ಅಂತೇಳಿ ಏನೋ. ಬಟ್ ಫೋಟೋ ನೋಡಿದರೆ ಹಂಗೇನು ಅನ್ನಿಸ್ತಾ ಇಲ್ಲ, ಆರಾಮಾಗಿ ಕೂತ್ಕೊಂಡು ಅವರು ಡಿಸ್ಕಷನ್ ಮಾಡಿದಂಗಿದೆ. ಯಾವ ಇದರಲ್ಲಿ ನಿಂತ್ಕೊಳ್ತಾರೆ ಖರ್ಗೆ ಅವರು ಅನ್ನುವಂಥದ್ದು ನೋಡಬೇಕಾಗಿದೆ. ಸೊ ಅವರು ಅಂಪೈರ್ ಆಗಿ ನಿಂತ್ಕೊಳ್ತಾರಾ ಅಥವಾ ಇಲ್ವಾ ಅಂತೇಳಿ. ಕಾರಣ ಈ ಕಡೆಗಿರೋ ಪ್ಲೇಯರ್ಗಳು ಫುಟ್ಬಾಲ್ ಓದಿತಾ ಇದ್ದಾರೆ, ಆ ಕಡೆನೂ ಓದಿತಾ ಇದ್ದಾರೆ. ಇಲ್ಲ, ಅವ್ರು ನಮ್ಮ ಅಧ್ಯಕ್ಷರು ಈಗ ಬೆಂಗಳೂರು ಬಂದಿದ್ದಾರೆ ಅಂತೇಳಿ ನಾನು ನೆನ್ನೆ ಚೆಕ್ ಮಾಡ್ಕೊಂಡೆ. ಅವ್ರಿಗೆ ಹೊರಡ್ತಾ ಇದ್ದಾರೆ, ಹೊರಡೋಕೆ ಮುಂಚೆ ಭೇಟಿ ಮಾಡಕ್ಕೆ ಬಂದಿದ್ದು. ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗೆ ನೀವು? ಯಾರನ್ನೂ ಅವ್ರು ಕರ್ಸ್ಕೊಂಡು ಏನಿಲ್ಲ, ನಮ್ಮ ಪಾಡ್ ನಾವು ಅವ್ರವ್ರು ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಸರ್, ಸಿದ್ದರಾಮಯ್ಯ ದೆಹಲಿಯಲ್ಲಿ ಒಂದು ಕ್ಲಿಯರ್ ಮಾಡಿದ್ದಾರೆ, 5 years ನಾನೇ ಕಂಟಿನ್ಯೂ ಅಂತ. ಒಂದು ಗೊಂದಲಕ್ಕೆ ಕರೆ ಹೇಳ್ದಂಗೆ ಆಯ್ತಾ? ಅದೇ ಮತ್ತೆ ಈ ಪ್ರಶ್ನೆ ಮತ್ತೆ ತಾವು ಯಾರು ನಮಗೆ ಮತ್ತೆ ಕೇಳಬೇಡಿ ದಯವಿಟ್ಟು ಅಷ್ಟೇ. ಅಂದರೆ ಈಗ ಅವರೆಲ್ಲ CM ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಆ ಥರ ಏನೂ ಮಾತುಕತೆ ನಡೆದಿಲ್ಲ, ಏನೂ ಒಪ್ಪಂದ ಆಗಿಲ್ಲ. ನಾನೇ 5 ವರ್ಷ CM ಅಂತ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಸುದ್ದಿ ಬಂತು. ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು. ನೋಡಿ, ಮುಖ್ಯಮಂತ್ರಿ ಪದವಿನೂ ಖಾಲಿ ಇಲ್ಲ. ಇವತ್ತು ಈಗಾಗಲೇ ಹೈಕಮಾಂಡ್ ಈ ವಿಷಯದ ಬಗ್ಗೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮತ್ತೆ ಪದೇ ಪದೇ ಯಾವ ಪುರುಷಾರ್ಥಕ್ಕೆ ನೀವು ಕೇಳ್ತೀರಿ ಗೊತ್ತಿಲ್ಲ. AICC ಪ್ರೆಸಿಡೆಂಟ್ ಭೇಟಿ ಮಾಡಿದ್ವಿ, ಉಭಯ ಕುಶಲಪುರಿ ಚರ್ಚೆ ಮಾಡಿದ್ವಿ. ಏನು ಕುತೂಹಲ ಇಲ್ಲ, ಯಾವ ಕುತೂಹಲನೂ ಇಲ್ಲ, ಬೇರೆ ಏನು ಚರ್ಚೆನೂ ಇಲ್ಲ. ಸಹಜವಾದ ಭೇಟಿ. ರಾಜಕೀಯ ಚರ್ಚೆ ಅಲ್ಲ, ಇದು ಸೌಹಾರ್ದಿತ ಭೇಟಿ ಬಂದಿದ್ದಾರೆ ಅಷ್ಟೇ ಅಲ್ಲ. ಸೌಹಾರ್ದಿತ ಭೇಟಿ ನಾನು ಮುಂಚೆನೆ ಬಂದಿದ್ದೆ, ಆಮೇಲೆ ಅವ್ರು ಬಂದಿದ್ದಾರೆ. ಇದು ಸೌಹಾರ್ದಿತ ಭೇಟಿಗೆ ಬಂದಿದ್ದಾರೆ, ಇದಕ್ಕೇನು ರಾಜಕೀಯ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಆ ಕಡೆಗೆ ದೆಹಲಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗೂ ಈ ಕಡೆಗೆ AIC ಅಧ್ಯಕ್ಷರನ್ನ ಸಚಿವರು ಹೋಗಿ ಭೇಟಿ ಆಗ್ತಾ ಇರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಅಥವಾ ಇಲ್ವಾ? ಅಥವಾ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ಸಹಜವಾಗಿಯೇ ಒಂದಿಷ್ಟು ಜೋಡಣೆ ಆಗೇ ಆಗುತ್ತೆ ಅಲ್ವಾ ಈ ಸಂದರ್ಭ? ಖಂಡಿತ ಅರುಣ್, ಯಾಕಂದರೆ ದೆಹಲಿಯಲ್ಲಿ ಆಗಿರುವಂಥ ಬೆಳವಣಿಗೆ ಮತ್ತು ಇಲ್ಲಿ ಇವರು ಭೇಟಿ ಆಗಿರುವಂಥ ಸಹಜ ಒಂದಕ್ಕೊಂದು ಲಿಂಕ್ ಆಗೇ ಆಗುತ್ತೆ. ಕಾರಣ ಅಂದರೆ 5 ವರ್ಷ ನಾನೇ CM ಅನ್ನುವಂಥ ಹೇಳಿಕೆನ ಮುಖ್ಯಮಂತ್ರಿಗಳು ಕೊಡುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ AICC ಅಧ್ಯಕ್ಷರು ಬೆಂಗಳೂರಲ್ಲಿದ್ದರು. ಹಾಗಾಗಿ ಸಹಜವಾಗಿ ಅದು ಭೇಟಿಯಾಗಿದ್ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಸಚಿವರುಗಳು ಬಂದು ಜೊತೆಗೆ ಬಂದಿರುವಂಥದ್ದು, ಏಕಕಾಲದಲ್ಲಿ ಬಂದು ಭೇಟಿಯಾದಂಥದ್ದು, ಇವೆಲ್ಲವೂ ಸಹಜವಾದ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಅಥವಾ ಏನು ಬೆಳವಣಿಗೆ ಆಗ್ತಾ ಇದೆ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ಬೇರೆ ಏನಾದರೂ ಬದಲಾವಣೆಯ ವಿಚಾರಗಳು ಪ್ರಸ್ತಾಪಗಳು ಇದಾವ, ಅದು PCC ಇರ್ಬೋದು, ಬೇರೆ ಇರ್ಬೋದು, ಅಥವಾ ಸಂಪುಟದ ವಿಚಾರ ಇರ್ಬೋದು, ಹೀಗೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಅಂದರೆ ಗುರುಪೂರ್ಣಿಮೆ ಲೆಕ್ಕದಲ್ಲಿ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿದ್ವಿ ಅನ್ನುವಂಥ ಒಂದು ಸಮಜಾಯಿಷಿಯೊಂದಿಗೆ ಬಂದರೂ ಕೂಡ ಭೇಟಿಯಂತೂ ಆಗಿದ್ದಾರೆ. ಭೇಟಿಯಾದ ನಂತರದಲ್ಲೂ ಕೂಡ ಯಾವುದೇ ಸಚಿವರುಗಳು ದೊಡ್ಡ ಮಟ್ಟಿನ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ತೆರಳಿರುವಂಥದ್ದು ಕೂಡ ಇದರೊಳಗೆ ಒಂದಷ್ಟು ಮಾತುಕತೆ ಅಂತೂ ನಡೆದಿದೆ. ಅದು ಏನು ಅನ್ನುವಂಥ ಕುತೂಹಲವನ್ನು ಹುಟ್ಟಾಕುವಂತಿದೆ ಬೆಳವಣಿಗೆ ಕೂಡ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದೆಹಲಿಯಲ್ಲಿ ಈ ಬೆಳವಣಿಗೆ ಆದ ನಂತರ DK ಶಿವಕುಮಾರ್ ಪರವಾಗಿ ಅನೇಕರು ಈಗ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ, ಕೆಲವರು ಭವಿಷ್ಯ ನೋಡುತ್ತಿದ್ದಾರೆ. ಈ ಅವಧಿಯಲ್ಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಈ ಅವಧಿಯಲ್ಲೇ ಆಗ್ತಾರೆ ಅಂತ ಶಿವಯೋಗಿ ಸ್ವಾಮೀಜಿಯವರು ಭವಿಷ್ಯ ನೋಡುತ್ತಿದ್ದಾರೆ. ಕಾಡು ಸಿದ್ದೇಶ್ವರ ಮಠದ ನಡುವಿನಕೆರೆ ಶಿವಯೋಗೇಶ್ವರಿ ಸ್ವಾಮೀಜಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದು, ಭವಿಷ್ಯವನ್ನು ನೋಡ್ತಿರೋದು. ಶ್ರೀಮಠದ ರೈತರ ಜನರ ಸಂಕಲ್ಪದ ಮೇರೆಗೆ DK ಶಿವಕುಮಾರ್ CM ಆಗ್ತಾರೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾರೆ. DKಗೆ ಅಧಿಕಾರ ಸಿಗಲಿದೆ ಅಂತ ಕಾಡು ಸಿದ್ದೇಶ್ವರ ಮಠದ ಶ್ರೀಗಳು ದಾವಣಗೆರೆ ಜಿಲ್ಲೆಯ ಸೊಕ್ಕೆ ಗ್ರಾಮದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ. ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ DK ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ.
ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಮಾಡಲಿ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೀವಿ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಅವರ ಸಂಕಲ್ಪದ ಮೇರೆಗೆ ಸೊ ಈಗ ಸ್ವಾಮೀಜಿಗಳೇನೋ ಹೇಳ್ತಾ ಇದ್ದಾರೆ, ಜ್ಯೋತಿಷ್ಯವನ್ನ ನುಡಿತಾ ಇದ್ದಾರೆ, ಭವಿಷ್ಯವನ್ನ ನುಡಿತಾ ಇದ್ದಾರೆ, ಹಾಗೆ ಆಗ್ತಾರೆ ಅನ್ನುವಂಥ ವಿಶ್ವಾಸ. ಅದನ್ನೇ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಅವರ ಅಭಿಮಾನ ಯಾರ್ಯಾರ ಮೇಲೆ ಇರುತ್ತೋ ಅವರೆಲ್ಲರೂ ಕೂಡ ಆ ರೀತಿಯಾಗಿ ನುಡಿತಾರೆ ಅಂತ ಹೇಳಿ. ಇನ್ನು ರಂಭಾಪುರಿ ಶ್ರೀಗಳು ಕೂಡ ಈ ವಿಚಾರದಲ್ಲಿ ಒಂದು ಭವಿಷ್ಯವನ್ನು ನುಡಿದಿದ್ರು. ಏನು, ಒಪ್ಪಂದದಂತೆ DKಶಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಡ್ತು ಈ ಹೇಳಿಕೆ. ತದನಂತರ ಸ್ವಲ್ಪ ಈಗ ಬದಲಾವಣೆ ಮಾಡಿಕೊಂಡಿದ್ದಾರೆ ತಮ್ಮ ಹೇಳಿಕೆ. ಯಾರು ಏನೇ ಅಂದುಕೊಂಡ್ರೂ ಕೂಡ ನಾವು ಪ್ರತಿಕ್ರಿಯೆಯನ್ನು ನೀಡಲ್ಲ, ಏನೇ ಇದ್ರೂ ಕೂಡ ಪಕ್ಷದ ನಾಯಕರಲ್ಲಿ ತೀರ್ಮಾನ ಮಾಡ್ತಾರೆ, ಬೇರೆಯವರು ಏನೇ ಹೇಳಿದರೂ ಕೂಡ ಪರಿಣಾಮ ಆಗೋದಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ರಂಭಾಪುರಿ ಶ್ರೀಗಳು ಈ ಹೇಳಿಕೆಯನ್ನು ಕೊಟ್ಟಿರೋದು. ರಾಜಕೀಯ ಸಂದರ್ಭದಲ್ಲಿ ಯಾರು ಏನೇ ಅಂದುಕೊಂಡಲಿ ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವರವರ ಪಕ್ಷದ ನಾಯಕರು ಕೈಗೊಳ್ಳುವಂಥ ತೀರ್ಮಾನ ಇದೆ, ಅದು ಆ ಪಕ್ಷದ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಅನ್ವಯವಾಗ್ತಾ ಇದೆ ಹೊರತು ಬೇರೆ ಯಾರು ಏನೇ ಹೇಳಿದರೂ ಪರಿಣಾಮ ಆಗೋದಿಲ್ಲ. ಮತ್ತು ಧರ್ಮಪೀಠಗಳು ರಾಜಕೀಯ ವಿಷಯದಲ್ಲಿ ಯಾವುದೇ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಇಚ್ಛೆ ಪಡೋದಿಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ರಾಜಕೀಯ ಮೊದಲು ಮಾತನಾಡಬೇಕಾದ್ರೆ ತುಂಬ ಜೋಶಲ್ಲಿ ಮಾತಾಡ್ಬಿಡ್ತೀರಾ ಶ್ರೀಗಳೇ, ಆಮೇಲೆ ಏನೋ ಒಂದಿಷ್ಟು ಅದು ಇದು ಎಲ್ಲ ನಾಯಕರುಗಳೆಲ್ಲ ಪ್ರೆಷರ್ ಬರೋಕ್ಕೆ ಶುರು ಮಾಡಿದ ತಕ್ಷಣ ಮಠಗಳೆಲ್ಲ ರಾಜಕೀಯ ಇದರೆಲ್ಲ ಪಕ್ಷಗಳಿಗೆಲ್ಲ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ ಅಂತ ಹೇಳ್ತೀರಾ. ಮಾತಾಡೋದೇ ಬೇಡ, ನೀವೆಲ್ಲ ನಿಮ್ಮ ಪಾಡಿ ನೀವು ತಟಸ್ಥವಾಗಿದ್ಬಿಡ್ರಿ. ನೀವು ಮುನ್ನೆಲೆಗೆ ಬಂದ್ರೇ ಈ ಸಮಸ್ಯೆಗಳು ಬರೋಕ್ಕೆ ಹೋಗಬೇಡಿ, ರಾಜಕೀಯ ಪಕ್ಷಗಳ ಜೊತೆಗೆ ಸೇರ್ಪಡೆ ಆಗಬೇಡಿ. ಬಟ್ ಏನು ಮಾಡ್ತೀರಾ, ಅನಿವಾರ್ಯ ಆಗೋಗ್ಬಿಟ್ಟಿದೆ ನಿಮಗೂ ಕೂಡ.